ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಯಿಕಿರಣ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಒಂದು ಈ ವಿಡಿಯೋದಲ್ಲಿ ಈ ಸಲ ನಮಗೆ ಭೀಮನ ಅಮಾವಾಸ್ಯೆಗೆ ನಮಗೆ ಗುರುಪುಷಾಮೃತ ಯೋಗ ಹಾಗೆ ಇನ್ನು ಮುಖ್ಯದ ಒಂದು 3 ಶುಭ ಯೋಗಗಳು ಸಹ ರೂಪುಗೊಳ್ತಾ ಇವೆ. ಅದ್ರ ಬಗ್ಗೆ ನಾನು ನಿಮಗೆ ಒಂದು ತಿಳಿಸ್ಕೊಳ್ತಾ ಇದ್ದೇನೆ, ಬನ್ನಿ ತಿಳಿದುಕೊಳ್ಳೋಣಂತೆ. ಈ ಸಲ ನಮಗೆ ಭೀಮನ ಅಮಾವಾಸ್ಯೆಯು ನಮಗೆ 23ನೇ ತಾರೀಕು ಮಧ್ಯರಾತ್ರಿ 2 ಗಂಟೆ 29 ನಿಮಿಷಕ್ಕೆ ಪ್ರಾರಂಭವಾದರೆ 24ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ 41 ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆ ತೆಗೆದುಕೊಂಡು 24ನೇ ತಾರೀಕು ಗುರುವಾರ ಆಚರಣೆ ಮಾಡ್ತೀವಿ. ಸೊ ನಮಗೆ ತುಂಬ ವಿಶೇಷವಾಗಿ ಒಂದು ಆವತ್ತಿನ ದಿವಸ ನಮಗೆ ಗುರುಪುಷ್ಯಾಮೃತ ಯೋಗಗಳು ಸಹ ನಮಗೆ ಬಂದಿದೆ. ಹಾಗೆಯೇ ಗುರುಪುಷ್ಯಾಮೃತ ಯೋಗದ ಜೊತೆಗೆ ನಮಗೆ ಅಮೃತ ಸಿದ್ಧಿ ಯೋಗ ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ಸಹ ನಮಗೆ ಒಂದು ರೂಪುಗೊಳ್ತಾ ಇದೆ. ಆದ್ದರಿಂದ ಈ ಸಹ ನಮಗೆ ದ್ವಿತೀಯ ಯೋಗಗಳು ನಮಗೆ ಉಂಟಾಗ್ತದೆ. ನಮಗೆ ಈ ಗುರುಪುಷ್ಯಾಮೃತ ಯೋಗವು ನಮಗೆ ಅಮಾವಾಸ್ಯದಂದು ಬಂದರೆ ಅದು ದ್ವಿತೀಯ ಯೋಗದಂದು ನಮಗೆ ಉಂಟಾಗ್ತದೆ. ಸೊ ಆದ ಕಾರಣ ನಮಗೆ ಈ ಸಲ ಅಮೃತ ಸಿದ್ಧಿ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ ಹಾಗೆ ದ್ವಿತೀಯ ಯೋಗಗಳು ಸಹ ರೂಪುಗೊಳ್ತಾ ಇರೋದ್ರಿಂದ ಈ ಗುರುಪುಷ್ಯಾಮೃತ ಯೋಗ ತುಂಬಾ ಒಂದು ಒಳ್ಳೆಯದಾಗಿರುವ ಹಾಗಾಗಿ ಶ್ರೇಯಸ್ಕರವನ್ನು ನಮಗೆ ಒಂದು ತರ್ತದೆ. ಸೊ ನಮಗೆ ಈ ಸಲ ಗುರುಪುಷ್ಯಾಮೃತ ಯೋಗವು ಯಾವಾಗಪ್ಪ ಅನ್ನೋದಾದರೆ, ನಮಗೆ ಪುಷ್ಯ ನಕ್ಷತ್ರವು ಗುರುವಾರ ಅಥವಾ ಭಾನುವಾರ ಬಂದರೆ ಮಾತ್ರ ಅದನ್ನು ನಾವು ವಿಶೇಷವಾಗಿ ಆಚರಣೆ ಮಾಡ್ತೇವೆ. ಅದ್ರ ಜೊತೆಗೇ ಗುರುವಾರ ಬಂದರೆ ತುಂಬಾ ಒಂದು ಪವಿತ್ರವಾದ ಒಂದು ದಿನವಾಗಿರ್ತದೆ. ಅದು ಭಾನುವಾರ ಸಹ ಹಾಗೆಯೇ ನಮಗೆ ಈ ಪುಷ್ಯ ನಕ್ಷತ್ರ ಗುರುವಾರದಂದು ಬಂದರೆ ಗುರುಪುಷ್ಯಾಮೃತ ಯೋಗ ಅಂತ ಕರೀತೇವೆ. ಹಾಗೆ ಭಾನುವಾರ ಬಂದರೆ ರವಿಪುಷ್ಯ ಯೋಗ ಅಂತ ನಮಗೆ ಇದು ಒಂದು ಕರೀತಾರೆ. ನಮಗೆ ಈ ಪುಷ್ಯ ನಕ್ಷತ್ರ ಯಾವಾಗ ಪ್ರಾರಂಭವಾಗುವುದು ಅನ್ನೋದಾದರೆ 24ನೇ ತಾರೀಕು ಸಂಜೆ 4 ಗಂಟೆ 44 ನಿಮಿಷಕ್ಕೆ ಪ್ರಾರಂಭವಾದರೆ 25ನೇ ತಾರೀಕು ಬೆಳಗ್ಗೆ 6 ಗಂಟೆ 10 ನಿಮಿಷಕ್ಕೆ ಮುಕ್ತಾಯಗೊಳ್ತದೆ. ಸೊ ನಾವು ಒಂದು ಇದರ ಒಂದು ಪ್ರಕಾರ ನಾವು 24ನೇ ತಾರೀಕು ಸಂಜೆ 4 ಗಂಟೆ 44 ನಿಮಿಷದ ನಂತರದಲ್ಲಿ ನಾವು ವಸ್ತುವನ್ನು ಖರೀದಿ ಮಾಡಲು ಪ್ರಾರಂಭ ಮಾಡಬೇಕು. ಹಾಗೆ ಅದರ ನಂತರದಲ್ಲೇ ನಾವು ಪೂಜೆನ ಸಹ ನಾವು ಮಾಡ್ಕೋಬೇಕು. ಹಾಗೆ ಲಕ್ಷ್ಮೀ ಪೂಜೆ, ಕುಬೇರ ಪೂಜೆ ಮಾಡುವುದಾದರೆ ಇದರ ನಂತರನೇ ಅಂದರೆ ಗೋಧೂಳಿ ಸಮಯದಲ್ಲೇ ನೀವು ಮಾಡ್ಕೋಬೇಕು. ಹಾಗೆ ಶುಕ್ರವಾರ ನೀವು ಅದನ್ನು ಮಾಡೋದು ಬರುವುದಿಲ್ಲ, ಯಾಕೆಂದರೆ ನಮಗೆ ಗುರುವಾರ ಮಾಡಿದ್ರೇ ಮಾತ್ರ ಅದು ಗುರುಪುಷ್ಯಾಮೃತ ಯೋಗವಾಗಿರುತ್ತದೆ. ಶುಕ್ರವಾರ ಮಾಡಿದರೆ ಏನು ಸಹ ಅದು ಆಗುವುದಿಲ್ಲ. ಸೊ ಆದ ಕಾರಣ ನಾವು 24ನೇ ತಾರೀಕಿಗೆ ಸಂಜೆ ನಾವು ಲಕ್ಷ್ಮೀ ಪೂಜೆ, ಕುಬೇರ ಪೂಜೆ ಹಾಗೆ ವಿಶೇಷವಾದ ಒಂದು ವಸ್ತುಗಳ ನೀವು ಖರೀದಿ ಮಾಡಬೇಕಾಗಿದ್ದರೆ ಅದನ್ನು ಸಹ ನೀವು ಮಾಡಬಹುದು. ನೀವು ಮನೆಯ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು, ಹಾಗೆ ಒಂದು ಭೂಮಿ ಖರೀದಿ ಮಾಡಬಹುದು, ವಾಹನಗಳನ್ನು ನೀವು ಖರೀದಿ ಮಾಡಬಹುದು. ಹಾಗೆಯೇ ಬಂಗಾರ, ಬೆಳ್ಳಿ ಈ ಥರ ಈಗ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಸಹ ಬರ್ತಾ ಇದೆ ಆಗಸ್ಟ್ 8ನೇ ತಾರೀಕು. ಸೊ ಆದ ಕಾರಣ ನೀವು ಬೆಳ್ಳಿ ಬಂಗಾರವನ್ನು ಸಹ ನೀವು ಖರೀದಿ ಮಾಡಬಹುದು. ಬೆಳ್ಳಿ ಕಲಶವನ್ನು ನೀವು ತೆಗೆದುಕೋಬಹುದು, ಬೆಳ್ಳಿಯ ಒಂದು ನಾಣ್ಯವನ್ನು ನೀವು ತೆಗೆದುಕೋಬಹುದು. ಬೆಳ್ಳಿ ದೀಪ, ಕಾಮಾಕ್ಷಿ ದೀಪ ನಾವು ದೀಪಾವಳಿ ಮಾಡ್ತೀವಲ್ಲ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ನೀವು ಆ ದೀಪವನ್ನು ಸಹ ನೀವು ಖರೀದಿ ಮಾಡಬಹುದು. ಹಾಗೆಯೇ ಅದ್ರ ಜೊತೆಗೇ ಹಿತ್ತಾಳೆಯ ಸಾಮಾನುಗಳನ್ನು ಸಹ ನೀವು ಖರೀದಿ ಮಾಡಬಹುದು. ಹಿತ್ತಾಳೆಯ ಒಂದು ಕಾಮಾಕ್ಷಿ ದೀಪ ಆಗಿರ್ಬೋದು, ಹಿತ್ತಾಳೆಯ ಒಂದು ಚಿಕ್ಕ ಪುಟ್ಟ ದೀಪ ಆಗಿರ್ಬೋದು, ಅದನ್ನು ಸಹ ನೀವು ಖರೀದಿ ಮಾಡಬಹುದು. ತಾಮ್ರದ ಸಹ ನೀವು ಖರೀದಿ ಮಾಡಬಹುದು. ನಿಮಗೆ ಹಾಗೆಯೇ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂಥ ಒಂದು ವಸ್ತುಗಳು ಕವಡೆ, ಗೋಮತಿ ಚಕ್ರ, ಗುಲಗಂಜಿ, ಮೋತಿ ಶಂಕು, ಹಾಗೆ ಪುಟ್ಟದಾದ ಒಂದು ಶಂಕು, ಹಾಗೆ ಜೋಡಿ ಕೊಂಡಿ ಮುಳ್ಳು, ಶ್ರೀಫಲ, ಏಕಾಕ್ಷಿ ನಾರಿಯಲ, ಪುಟ್ಟ ಒಂದು ಗಾಜಿನ ಬಳೆಗಳು ಆ ಥರ ನೀವು ಖರೀದಿ ಮಾಡಬಹುದು. ಹಾಗೆ ಉಪ್ಪು, ಅರಿಶಿನ, ಅಕ್ಕಿ, ಧಾನ್ಯಗಳನ್ನು ಸಹ ನೀವು ಖರೀದಿ ಮಾಡಬಹುದು. ಯಾಕಪ್ಪ ಅನ್ನೋದಾದರೆ ನಮಗೆ ಒಂದು ಧಾನ್ಯಗಳು ನಾವು ಖರೀದಿ ಮಾಡೋದ್ರಿಂದ ನಮಗೆ ಅನ್ನಪೂರ್ಣೇಶ್ವರಿ ಅಮ್ಮನವರ ಒಂದು ಅನುಗ್ರಹ ಸಹ ಸಿಗ್ತದೆ. ಹಾಗೆಯೇ ಇದರ ಏನೂ ಸಹ ನಿಮಗೆ ಖರೀದಿ ಮಾಡೋದು ಆಗೋದಿಲ್ಲ ಅನ್ನೋದಾದರೆ ಒಂದು ತುಳಸಿ ಗಿಡ ಸಹ ನೀವು ತಂದು ನೆಟ್ಟು ನೀವು ಪೂಜೆ ಮಾಡ್ಕೋಬಹುದು. ಹಾಗೆಯೇ 2 ಮಣ್ಣಿನ ದೀಪವನ್ನು ನೀವು ತೆಗೆದುಕೊಂಡು ಬಂದು ತುಪ್ಪವನ್ನು ಹಾಕಿ ತುಳಸಿ ಗಿಡದ ಮುಂದೆ ಅದನ್ನು ಒಂದು ಹಚ್ಚಿ ನೀವು ಲಕ್ಷ್ಮಿ ಹಾಗೂ ವಿಷ್ಣು ದೇವರ ಒಂದು ಪೂಜೆಯನ್ನು ಸಹ ಮಾಡ್ಕೋಬಹುದು ಸರಳವಾಗಿಯೇ. ಈ ಥರ ಸಹ ನೀವು ಒಂದು ಸಣ್ಣ ಪುಟ್ಟ ಒಂದು ಪರಿಹಾರಗಳನ್ನು ಸಹ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಸಹ ಒಂದು ರೂಪುಗೊಳ್ತದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಭೀಮನ ಅಮಾವಾಸ್ಯೆ ಹಾಗೆ ಒಂದು ಗುರುಪುಷ್ಯಾಮೃತ ಯೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ಪೂಜಾ ವಿಧಾನ ಸಹ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.